ಬೆಳಂಬೆಳಗ್ಗೆ 58 ಕಡೆ ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರು ಸೇರಿದಂತೆ ಹಲವು ಕಡೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಬೆಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ಮನೆ ಬಾಗಿಲು ತಟ್ಟಿದ್ದಾರೆ ಲೋಕ ಅಧಿಕಾರಿಗಳು. ಬೆಂಗಳೂರಿನಲ್ಲಿ ಪಾಲಿಕೆ ಚೀಫ್ ಇಂಜಿನಿಯರ್ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಇಂಜಿನಿಯರ್ ರಂಗನಾಥ್ ಎಸ್ಪಿ ಮನೆಯಲ್ಲಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ. ಈ ಮೂಲಕ ಬೆಳಗ್ಗೆನೆ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಲೋಕ ಅಧಿಕಾರಿಗಳು. ರಂಗನಾಥ್ಗೆ ಸೇರಿದ 5 ಸ್ಥಳಗಳಲ್ಲಿ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ. ಈ ಮೂಲಕ ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ. ಬೆಳಗ್ಗೆನೆ ಭ್ರಷ್ಟ ಅಧಿಕಾರಿಗಳ ಮನೆ ಬಾಗಿಲನ್ನ ತಟ್ಟಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಯಾರ್ಯಾರು ಅಕ್ರಮ ಆಸ್ತಿಯನ್ನ ಮಾಡ್ಕೊಂಡಿದ್ರೋ, ಆದಾಯ ಮೀರಿದಂತ ಆಸ್ತಿಯನ್ನ ಮಾಡ್ಕೊಂಡಿದ್ರೋ ಅವರ ಮನೆ ಬಾಗಿಲು ತಟ್ಟಿದ್ದಾರೆ. ಈಗಾಗಲೇ ಲೋಕಸಭಾ ಚುನಾವಣೆ ಸಮೀಪದಲ್ಲಿ ಇರೋದ್ರಿಂದ ಈ ರೀತಿಯ ದಾಳಿಗಳು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತವೆ. ಯಾವ್ಯಾವ ಪಕ್ಷಕ್ಕೆ ಉದ್ಯಮಿಗಳು ಅಂತ ಬಂದರೂ, ಅಧಿಕಾರಿಗಳು ಅಂತ ಬಂದರೂ ಒಂದಷ್ಟು ಪಕ್ಷಕ್ಕೂ ಈ ಉದ್ಯಮಿಗಳಿಗೂ ಅಧಿಕಾರಿಗಳಿಗೂ ಸಂಬಂಧ ಇರುತ್ತೆ. ಹಾಗಾಗಿ ಚುನಾವಣೆಯ ಸಂದರ್ಭದಲ್ಲಿ ನಡೆಯುವಂಥ ದಾಳಿಗಳೇನಿದ್ದಾವೆ ಚುನಾವಣೆಯ ಮೇಲೂ ಕೂಡ ಎಫೆಕ್ಟ್ ಆಗ್ತವೆ. ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಒಂದಷ್ಟು ದಾಖಲೆಗಳ ಪರಿಶೀಲನೆ ಕೂಡ ಮಾಡಿದ್ದಾರೆ. ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು 58ಕ್ಕೂ ಹೆಚ್ಚು ಕಡೆಗಳಲ್ಲಿ ಏಕಕಾಲದಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ರಂಗನಾಥ್ ಅವರ ಮನೆಗೆ ಬಿಬಿಎಂಪಿಯ ಚೀಫ್ ಇಂಜಿನಿಯರ್ ಆಗಿರುವಂಥ ರಂಗನಾಥ್ ಅವರ ಮನೆ ಹಾಗೂ ಕಚೇರಿ ಸೇರಿದಂತೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಯಲಹಂಕ ಬಿಬಿಎಂಪಿ ಚೀಫ್ ಇಂಜಿನಿಯರ್ ಆಗಿರುವಂಥ ರಂಗನಾಥ್ ಅವರಿಗೆ ಸೇರಿದಂತಹ ಸದಾಶಿವನಗರ ಹಾಗೂ ಯಲಹಂಕ ಮನೆ ಏನಿದ್ದಾವೆ ಆ ಮನೆಗಳ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. ಒಂದಷ್ಟು ಏನೇನು ದಾಖಲೆಗಳಿದ್ದಾವೆ, ಅಕ್ರಮವಾಗಿ ಸಂಪಾದನೆ ಮಾಡಿರುವಂಥ ಆಸ್ತಿ ಇರ್ಬೋದು, ಸೈಟ್ಗಳಿರ್ಬೋದು, ವಾಹನಗಳಿರ್ಬೋದು, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಚಿನ್ನಾಭರಣ ಸೇರಿದಂತೆ ಏನೇನು ಸಿಗುತ್ತೋ ಅಕ್ರಮವಾಗಿ ಸಂಪಾದನೆ ಮಾಡಿರುವಂಥದ್ದು ಮತ್ತು ಆದಾಯಕ್ಕೂ ಮೀರಿದಂಥ ಆಸ್ತಿಯನ್ನು ಎಷ್ಟು ಸಂಪಾದನೆ ಮಾಡಿದ್ದಾರೆ ಅದೆಲ್ಲದರ ಬಗ್ಗೆ ಕೂಡ ದಾಖಲೆಗಳನ್ನು ಕೆದಕ್ತಾ ಇದ್ದಾರೆ. ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಈಗ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಮನೆ ಬಾಗಿಲು ತಟ್ಟಿದ್ದಾರೆ, ಬಿಸಿ ಮುಟ್ಟಿಸುವಂತ ಪ್ರಯತ್ನ ಮಾಡಿದ್ದಾರೆ. ರಂಗನಾಥ್ ಅವರ ಮನೆಯಲ್ಲಿ ಸದ್ಯಕ್ಕೆ ಏನೆಲ್ಲ ಸಿಕ್ಕಿದೆ ಅಂತ? ಏನು ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಮೇಲೆ ದಾಳಿ ನಡೆಸಿರುವಂತದ್ದು. ದಾಳಿ ವೇಳೆ ಸಾಕಷ್ಟು ಮಹತ್ವದ ದಾಖಲೆಗಳು, ಚಿನ್ನಾಭರಣಗಳು, ಒಂದಿಷ್ಟು ನಗದು ಪತ್ತೆ ಆಗಿರುವಂತದ್ದು. ಏನು ಮೇಲಿಂದ ಮೇಲೆ ಅವ್ರ ಮೇಲೆ ದೂರುಗಳು ಬರ್ತಾ ಇತ್ತು. ಈ ದೂರಿನ ಅನುಸಾರವಾಗಿ ಇವತ್ತು ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಒಂದು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂತದ್ದು. ಸೊ ರಂಗನಾಥ್ ಏನಿದ್ರೆ ಎಸ್ಪಿ ಬಿಬಿಎಂಪಿ ಯಲಹಂಕ ಹಾಗೂ ಬ್ಯಾಟರಾಯನಪುರ ವಿಭಾಗದ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಇವ್ರಿಗೆ ಸಂಬಂಧಪಟ್ಟ ಹಾಗೆ 5 ಕಡೆ ದಾಳಿಯನ್ನು ನಡೆಸಿರುವಂತದ್ದು. ಇನ್ನು ರೂಪಾ ಅಂತೇಳಿ ಡೆಪ್ಟಿ ಕಮಿಷನರ್ ಅಬಕಾರಿ ಇಲಾಖೆ, ಸೊ ಇವ್ರಿಗೆ ಸಂಬಂಧಪಟ್ಟ ಹಾಗೆ ಉಡುಪಿಯಲ್ಲಿ 5 ಕಡೆ ದಾಳಿಯನ್ನು ನಡೆಸಿರುವಂತದ್ದು. ಪ್ರಕಾಶ್ ಅಂತ ಹೇಳಿ ಜೂನಿಯರ್ ಇಂಜಿನಿಯರ್ ಇದ್ರು, ಇವರು ಕಾರವಾರ ಉತ್ತರ ಕನ್ನಡ ಜಿಲ್ಲೆ. ಇವರಿಗೆ ಸಂಬಂಧಪಟ್ಟ ಹಾಗೆ 4 ಕಡೆ ಈ ದಾಳಿಯನ್ನು ನಡೆಸಲಾಗಿದೆ. ಫಯಾಜ್ ಅಹಮದ್ ಅಸಿಸ್ಟೆಂಟ್ ಇಂಜಿನಿಯರ್, ಇವರಿಗೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ 12 ಕಡೆ ದಾಳಿಯನ್ನು ನಡೆಸಿರುವಂತದ್ದು. ಜಯಣ್ಣ ಅಂತೇಳಿ ಮುಖ್ಯ ಕಾರ್ಯಾಧಿಕಾರಿ ಅಭಿಯಂತರ, ಇವರು ಚೀಫ್ ಇಂಜಿನಿಯರ್ ಏನಿರ್ತದೆ ಅದಕ್ಕೆ ಕೊಡಗು, ಇಲ್ಲಿ ದಾಳಿ ಆಗಿರುತ್ತೆ. ಅಂದ್ರೆ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಭ್ರಷ್ಟ ಅಧಿಕಾರಿಗಳು ಏನಿದ್ರು ಇವರ ಮನೆಗಳು ಮತ್ತು ಅವರ ಕಚೇರಿಗಳು, ಅವ್ರಿಗೆ ಸಂಬಂಧಪಟ್ಟದ ಏನ್ ಆಸ್ತಿ ಏನಿತ್ತು ಇಂಥ ಕಡೆ ದಾಳಿಯನ್ನು ನಡೆಸಿರುವಂತದ್ದು. ಒಂದಿಷ್ಟು ದಾಳಿ ನಡೆಸಿ ಬೆಳಗ್ಗೆಯಿಂದನೂ ಕೂಡ ಒಂದು ಪರಿಸ್ಥಿತಿ ಮುಂದುವರಿಸಿದ್ದಾರೆ. ದಾಳಿಯಲ್ಲಿ ಒಂದಿಷ್ಟು ಚಿನ್ನಾಭರಣಗಳ, ನಗದು ಮತ್ತೆ ಒಂದಿಷ್ಟು ದಾಖಲಾತಿಗಳ ಪತ್ತೆ ಆಗಿರುವಂತದ್ದು. ಇನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಮತ್ತು ಪರಿಶೀಲನೆ ಮುಂದುವರೆದಿದೆ. ಬಹು ದೊಡ್ಡ ಮಟ್ಟದಲ್ಲಿ ದಾಳಿ ನಡೆದಿರುವಂತದ್ದು. ಒಂದು ಕಡೆ ಭ್ರಷ್ಟ ಅಧಿಕಾರಿಗಳು ಏನಿದ್ರೆ ಅವರಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.